ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 13ನೇ ವಾರ ಬರೋಬ್ಬರಿ 10 ಜನ ನಾಮಿನೇಟ್ ಆಗಿದ್ದಾರೆ, ಗೊತ್ತೇ ಇರುತ್ತೆ. ನಿನ್ನೆ ತಿಳಿಸ್ಕೊಟ್ಟಿದೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ, ಯಾರೆಲ್ಲ ಮನೆಗೆ ಹೋಗ್ಬೋದು, ಯಾರೆಲ್ಲ ಟಾಪ್ ಅಲ್ಲಿ ಇದ್ದಾರೆ, ಯಾರೆಲ್ಲ ಬಾಟಮ್ ಅಲ್ಲಿ ಇದ್ದಾರೆ ಅಂತ ಖಂಡಿತವಾಗ್ಲು. ಮತ್ತೆ ನಿನ್ನೆ ಎಪಿಸೋಡ್ ಆದ್ಮೇಲೆ ಏನಾದ್ರು ಚೇಂಜಸ್ ಆಯ್ತಾ, ಯಾರ ಮೇಲೆ ಆದ್ರೂ ನೆಗೆಟಿವ್ ಬಂತ, ಯಾರ ಮೇಲೆ ಪಾಸಿಟಿವ್ ಬಂತು, ವೋಟಿಂಗ್ ಅಲ್ಲಿ ಏನಾದ್ರೂ ಏರುಪೇರ್ ಆಗಿದ್ಯಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಧ್ರುವಂತ್ ಅವ್ರದ್ದು ಪರಿಸ್ಥಿತಿ ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಫಸ್ಟ್ ಡೇ ಮಾತ್ರ ಎಕ್ಸಲೆಂಟ್ ಇತ್ತು, ಅದೇ ರೀತಿಯಾಗಿ ಈಗ ನೋಡ್ಕೊಂಡ್ರೆ ಸ್ವಲ್ಪ ಡೌನ್ ಆಗ್ತಾ ಇದೆ. ಅದೇ ರೀತಿಯಾಗಿ ಸ್ಪಂದನ್ ಅವ್ರ ಬಗ್ಗೆ ಫಸ್ಟ್ ಸೆಕೆಂಡ್ ಡೇ ಮಾತ್ರ ಕಡಿಮೆ ಆಗ್ತಾ ಇತ್ತು, ಇವತ್ತು ಮಾತ್ರ ಸ್ವಲ್ಪ ಬೇರೆ ಲೆವೆಲ್ಗೆ ವೋಟಿಂಗ್ ಬರ್ತಾ ಇದೆ. ಕಾರಣ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೋ, ಹೇಗೆಲ್ಲ ಮಾಡ್ತಾರಂತ ಸೂಪರ್ ಆಗಿ ಬರ್ತಾ ಇದೆ. ಮತ್ತೆ ಡೇಂಜರ್ ಝೋನ್ ಅಲ್ಲಿ ಇರೋದಾರು, ಬಾಟಮ್ ಅಲ್ಲಿ ಇರೋದಾರು, ಟಾಪ್ ಅಲ್ಲಿ ಇರೋದಂತೆಲ್ಲ ಹೇಳ್ಕೊಂಡ್ ಬರ್ತೀನಿ. ಖಂಡಿತವಾಗ್ಲೂ ಮಾತಾಡೋಣ ಅದ್ರ ಬಗ್ಗೆ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಕ್ಸ್ಪೆಷಲಿ ಮಾತಾಡಲೇಬೇಕಂದ್ರೆ ಬಾಟಮ್ 4 ತಗೊಂಡ್ರೆ ಖಂಡಿತವಲ್ಲೂ ಬಾಟಮ್ 4 ಅಲ್ಲಿ ಧ್ರುವಂತ್ ಅವರು, ರಘು ಅವರು, ರಾಶಿಕಾ, ಸೂರಜ್ ಈ 4 ಜನ ಬಾಟಮ್ 4 ಅಲ್ಲಿ ಇದ್ದಾರೆ. ಇವು 4 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಹಂಗಂತ ಧ್ರುವಂತ್ ಅವ್ರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲ್ಲ, ಇನ್ನು ಇರಿಸ್ತಾರೆ. ಇದಂತೂ ನೆನ್ಪರ್ಲಿಲ್ಲ. ಇನ್ನ ಫಸ್ಟ್ ಪ್ಲೇಸ್ ಬಂದ್ಬಿಟ್ರು, ಯಾರು ಮ್ಯಾಚ್ ಮಾಡಕ್ಕಾಗಲ್ಲ. ಅನ್ವರ್ಸಸ್ ಅಂತ ಹೇಳ್ಬೋದು, ಅದೇ ಯುನರ್ಸಿ ಅಂತ ಹೇಳ್ತಲ್ಲ, ಆ ರೀತಿಯಾಗಿ ಅನ್ಮ್ಯಾಚಬಲ್, ಅನ್ಪ್ರಿಡಿಕ್ಟೇಬಲ್, ಯಾರು ಊಹೆ ಮಾಡಕ್ಕೂ ಆಗಲ್ಲ, ಆ ರೀತಿ ಎಲ್ಲ ವೋಟಿಂಗ್ ಬರ್ತಾ ಇದೆ. ನಮ್ಮ ಗಿಲ್ಲಿ ನಟ ಅವ್ರಿಗೆ ಸೂಪರ್ ಅಂದ್ರೆ 44% ಒಬ್ರಿಗೆ ಬರ್ತಾ ಇದೆ. 100% ವೋಟ್ ಅಂದ್ರೆ ಲೆಕ್ಕ ಹಾಕಿ 100 ಜನದಲ್ಲಿ 44 ಜನ ಗಿಲ್ಲಿಗೆ ವೋಟ್ ಮಾಡ್ತಾರೆ ಅಂದ್ರೆ ಬೇರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ವೋಟ್ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಸ್ ಕೂಡ ಸರಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವರು. ತುಂಬಾ ಚೆನ್ನಾಗಿ ವೋಟ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ವೋಟ್ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ರಕ್ಷಿತ್ ಅವರು ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಅಶ್ವಿನ್ ಅವರ ಫ್ಯಾಮಿಲಿ ಬಂದೋದ್ಮೇಲೆ ಸ್ವಲ್ಪ ಏನಾದ್ರು ಇನ್ಕ್ರೀಸ್ ಆಯ್ತಾ, ಆಗಿದೆ. ಬಟ್ ಅದಕ್ಕಿಂತ ಬೆಟರ್ ದನ್ ಇದ್ದಾರೆ ಧನು ಅವರು. ಥರ್ಡ್ ಪ್ಲೇಸ್ ಅಲ್ಲಿ ಧನು ಅವರು ಇದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಧನು ಅವರು ಇದ್ದಾರೆ. 4ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಇದ್ದಾರೆ. 5ನೇ ಸ್ಥಾನದಲ್ಲಿ ಸ್ಪಂದನ್ ಅವರು ಇದ್ದಾರೆ. ಮೊನ್ನೆ ಸ್ಪಂದನ ಬಾಟಮ್ 4 ಅಲ್ಲಿ ಬಂದಿದ್ರು, ಬಟ್ ಸ್ಪಂದನ್ ಅವರಿಗೆ ಈಗ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. 5ನೇ ಸ್ಥಾನದಲ್ಲಿ ಸ್ಪಂದನ ಇದ್ದಾರೆ. 6ನೇ ಸ್ಥಾನದಲ್ಲಿ ಮಾಳು ಇದ್ದಾರೆ. 7ನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ. 8ನೇ ಸ್ಥಾನದಲ್ಲಿ ರಘು ಅವರು ಇದ್ದಾರೆ. 9ನೇ ಸ್ಥಾನದಲ್ಲಿ ಸೂರಜ್. ಕೊನೆಯ ಸ್ಥಾನದಲ್ಲಿ ರಾಶಿಕ್ ಅವರು ಇದ್ದಾರೆ. ಐ ಥಿಂಕ್ ಈ ವಾರ ನನ್ನ ಪ್ರಕಾರ ಮೈ ಪ್ರಿಡಿಕ್ಷನ್ ಏನು ಹೇಳ್ತೀನಿ ಅಂದ್ರೆ, ಸೂರಜ ಇಲ್ಲ ರಾಶಿಕಾ ಇಲ್ಲ ಮಾಳು, ಈ 3 ಜನದಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ವೋಟಿಂಗ್ ಪ್ರಕಾರ ತಗೊಂಡ್ರೆ. ಇಲ್ಲ ಕಲರ್ಸ್ ಅವ್ರ ಪಿಟಿಷನ್ ಏನಾದ್ರು ಹೇಳಿದ್ರೆ ತುಂಬಾ ಜನ ಸ್ಪಂದನ ಹೋಗ್ತಾರಂತೆಲ್ಲ ಹೇಳ್ತಾರೆ. ನನಗೆ ಯಾಕೋ ಡೌಟ್ ಇದೆ ಸ್ಪಂದನ ಹೋಗೋದು. ಕಲರ್ ಕಳಿಸ್ತಾರ, ಕಾದು ನೋಡ್ಬೇಕಾಗಿದೆ. ಖಂಡಿತವಾಗ್ಲೂ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಇನ್ನೊಂದ್ಸಲ ಹೇಳ್ಬರ್ತೀನಿ, ತಿಳ್ಕೊಂಬಿಡಿ. ಫಸ್ಟ್ ಅಲ್ಲಿ ಗಿಲ್ಲಿ ಇದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ, ಥರ್ಡ್ ಪ್ಲೇಸ್ ಅಲ್ಲಿ ಧನು, 4th ಅಲ್ಲಿ ಅಶ್ವಿನಿ ಗೌಡ, 5th ಅಲ್ಲಿ ಸ್ಪಂದನ, 6th ಅಲ್ಲಿ ಮಾಳು, 7th ಅಲ್ಲಿ ಧ್ರುವಂತ್, 8th ಅಲ್ಲಿ ರಘು, 9th ಅಲ್ಲಿ ಸೂರಜ್, ಕೊನೆಯಲ್ಲಿ ರಾಶಿಕಾ. ಈ ರೀತಿ ಇದೆ. ಇದು ಕೇವಲ ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ, ಗಮನ ಇಟ್ಟು ಕೇಳಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇದಂತೂ ವೋಟಿಂಗ್ ಅನಾಲಿಸಿಸ್ ಆಗಿದೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ, ಯಾರು ಹೋಗ್ಬೇಕು, ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.